ಗುಡುಚಿ ಆಯುರ್ವೇದದ ಬ್ರಾಂಚಸ್ ಎಲ್ಲೆಲ್ಲಿದೆ? ಅಕ್ರಾಸ್ ಇಂಡಿಯಾ ಮತ್ತೆ ಅಕ್ರಾಸ್ ದಿ ಗ್ಲೋಬ್ಸ್. ಅಲ್ಲೇ ಕುತ್ಕೊಂಡು ಡಯಾಬಿಟಿಸ್ ನ ರಿವರ್ಸ್ ಮಾಡ್ಕೊಳ್ತಿದ್ದಾರೆ. ಏನಂದ್ರೆ ಆರೋಗ್ಯದ ಸಮಸ್ಯೆ ಯಾವುದೇ ಇರಲಿ ಲೈಫ್ ಲಾಂಗ್ ಮೆಡಿಕೇಶನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿವರೆಗೆ ಸುಮಾರು 3 ಲಕ್ಷ ಜನರಿಗೆ ನಾವು ಔಷಧ ಮುಕ್ತ ಜೀವನ ನೀಡಿದ್ದೀವಿ. 45 ಡೇಸ್ ಆದ ತಕ್ಷಣ ರಿಚೌಟ್ ಮಾಡ್ತಾರೆ. ಈ ರೀತಿ ಚೇಂಜಸ್ ಆಗಿದೆ. ಡೇ ಟು ಡೇ ಒಂದು ಟ್ರ್ಯಾಕಿಂಗ್ ಇರುತ್ತೆ. ಅದ್ರ ಜೊತೆಗೆ ಟೈಪ್ 2 ಡಯಾಬಿಟಿಸ್ ಇರೋರು ಟೈಪ್ 2 ಡಯಾಬಿಟಿಸ್ಗೆ ಸೆಟ್ ಆಗ್ಬಿಟ್ಟಿರ್ತಾರೆ. ಯಾಕಂದ್ರೆ ರಿವರ್ಸ್ ಮಾಡ್ಕೊಳ್ಬೇಕಾ ಅಂತನದೇ ಗೊತ್ತಿರಲ್ಲ, ಯಾಕೆ ಮಾಡ್ಕೋಬೇಕು ಗೊತ್ತಿರಲ್ಲ. ಸರ್, ನಿಮ್ಮ ಪ್ರಕಾರ ಒಂದು ಆಹಾರ ಪದ್ಧತಿ ಆಗಲಿ ಜೀವನ ಶೈಲಿ ಆಗಲಿ ಯಾವ ರೀತಿ ಇದ್ರೆ ಒಳ್ಳೇದು ಅಂತ ಹೇಳ್ತೀರಾ? ಬೆಳಿಗ್ಗೆ ಅದು ಬ್ರಿಸ್ಕ್ ವಾಕ್ ಮಾಡಿದ್ರೆ ದಟ್ಸ್ ಮೋರ್ ದೆನ್ ಹೆಲ್ಸೆ. ಒಂದು ಆಪಲ್ ತಿಂತಾರ ಅಥವಾ ರೈಸ್ ತಿಂತಾರ ಏನೋ ಮಾಡಿ ತಿನ್ಕೊಳ್ಳಿ. ಆ ರೈಸ್ ತಿಂದಾಗ ರೈಸ್ ಅಲ್ಲಿ ಇರ್ತಕ್ಕಂಥ ಒಂದು ಕಾರ್ಬೋಹೈಡ್ರೇಟ್ ಅಂಶ ಏನಾಗ್ತದೆ ಅಂದ್ರೆ ಡಿಸಾಲ್ವ್ ಆಗ್ಬಿಟ್ಟು ಗ್ಲೂಕೋಸ್ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ನಾನು ಸುಷ್ಮಾ. ಇವತ್ತು ನಾನು ಬೆಂಗಳೂರಿನ ಬಾಣಸ್ವಾಡಿಯಲ್ಲಿರುವಂತಹ ಗುಡುಚಿ ಆಯುರ್ವೇದಕ್ಕೆ ಬಂದಿದ್ದೀನಿ. ಸಾಕಷ್ಟು ಜನರ ಬಾಯಲ್ಲಿ ನಾವು ಗುಡುಚಿ ಆಯುರ್ವೇದದ ಬಗ್ಗೆ ಕೇಳಿದ್ದೀವಿ. ಸೊ ಗುಡುಚಿ ಆಯುರ್ವೇದದಲ್ಲಿ ಯಾವ್ದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ ಅನ್ನೋದನ್ನ ಈ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಟೈಪ್ 2 ಡಯಾಬಿಟಿಸ್ಗೆ ಎಸ್ಪೆಷಲಿ ಇಲ್ಲಿ ರಿವರ್ಸಲ್ ಪ್ರೋಗ್ರಾಮ್ಸ್ ಇದೆ. ತುಂಬಾ ಜನ ಡಯಾಬಿಟಿಸ್ ಅಂದ ತಕ್ಷಣ ಭಯ ಪಡ್ತಾರೆ. ಹೋಲ್ ಲೈಫ್ ನಾನು ಮಾತ್ರೆ ತಗೊಳ್ಬೇಕು, ಮೆಡಿಕೇಶನ್ ತಗೊಳ್ಬೇಕು ಅಂತ ಭಯ ಪಟ್ಬಿಡ್ತಾರೆ. ಸೊ ಅವಂತವ್ರು ಇಲ್ಲಿಗೆ ಬಂದ್ರೆ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ನ ತಗೊಂಡ್ರೆ ಅವರು ಮಾತ್ರೆ ಮುಕ್ತ ಜೀವನವನ್ನ ನಡೆಸಬಹುದಂತೆ. ಸೊ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಯೂಶಲಿ ನಾವು ಡಾಕ್ಟರ್ಸ್ ಹತ್ರ ಮಾತಾಡ್ತೀವಿ, ಬಟ್ ಈ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲಿ ನಾವು ಫೌಂಡರ್ ಹತ್ರ ಮಾತಾಡೋಣ, ಡಾಕ್ಟರ್ ಹತ್ರ ಮಾತಾಡೋಣ, ಹಾಗೆ ಸ್ಪೆಷಲ್ ಆಗಿ ನಾವು ಪೇಷಂಟ್ಸ್ ಹತ್ರ ಕೂಡ ಮಾತಾಡಿ ಅವರ ಒಂದು ಎಕ್ಸ್ಪೀರಿಯನ್ಸ್ ನ ತಿಳ್ಕೊಳ್ಳೋಣ. ಗುಡುಚಿ ಆಯುರ್ವೇದಕ್ಕೆ ಬಂದ ಮೇಲೆ ಅವ್ರಿಗೆ ಜೀವನ ಶೈಲಿ ಆಗಿರ್ಬೋದು, ಅವರ ಲೈಫ್ ಸ್ಟೈಲ್, ಫುಡ್ ಹ್ಯಾಬಿಟ್ಸ್ ಯಾವ ರೀತಿ ಚೇಂಜ್ ಆಯಿತು, ಅದರಿಂದ ಅವ್ರ ಬಾಡಿ ಯಾವ ರೀತಿ ಸ್ಪಂದಿಸ್ತಾ ಇದೆ, ಯಾವ ರೀತಿ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗಿದೆ, ಶುಗರ್ ರೇಟ್ಸ್ ಮುಂಚೆ ಎಷ್ಟಿರ್ತಿತ್ತು ಇವಾಗ ಎಷ್ಟಿದೆ ಅಂತೆಲ್ಲ ತಿಳ್ಕೊಳ್ಳೋಣ ಈ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲಿ ಬನ್ನಿ. ಇನ್ನು ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಗುಡುಚಿ ಆಯುರ್ವೇದದ ಫೌಂಡರ್ ಆಗಿರುವಂತಹ ಪ್ರಶಾಂತ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನು ತಿಳ್ಕೊಳ್ಳೋಣ, ಎಸ್ಪೆಷಲಿ ಗುಡುಚಿ ಆಯುರ್ವೇದದ ಬಗ್ಗೆ, ಹಾಗೂ ಡಯಾಬಿಟಿಸ್ ಅಲ್ಲಿ ಅವರು ಯಾವ ರೀತಿಯಾದಂತಹ ಪೇಷಂಟ್ಸ್ ನ ನೋಡಿದ್ದಾರೆ ಅನ್ನೋದನ್ನ ಕೂಡ ತಿಳ್ಕೊಳ್ಳೋಣ. ಸರ್, ವೆಲ್ಕಮ್ ಟು ದ ಶೋ. ಸರ್, ನಮಸ್ತೆ. ಓಕೆ ಸರ್, ಮೊದಲನೇದಾಗಿ ಗುಡುಚಿ ನೀವು ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಗಿದೆ ಅಂತ? ಆಲ್ಮೋಸ್ಟ್ 11 ವರ್ಷ ಆಯ್ತು. 2024ರಲ್ಲಿ ಸ್ಟಾರ್ಟ್ ಮಾಡಿದ್ದು. ದಿಸ್ ಇಸ್ 11th ಇಯರ್ ಅಲ್ಲಿ. 11 ವರ್ಷದಿಂದ ನಾವು ಒಂದೇ ಒಂದು ಧ್ಯೇಯದಿಂದ ಗುಡುಚಿ ಮುಂದೆ ಹೋಗ್ತಾ ಇದೆ. ಏನಂದ್ರೆ ಆರೋಗ್ಯದ ಸಮಸ್ಯೆ ಯಾವುದೇ ಇರಲಿ ಲೈಫ್ ಲಾಂಗ್ ಮೆಡಿಕೇಶನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿವರೆಗೆ ಸುಮಾರು 3 ಲಕ್ಷ ಜನರಿಗೆ ನಾವು ಔಷಧ ಮುಕ್ತ ಜೀವನ ನೀಡಿದ್ದೀವಿ. ಎಲ್ಲರೂ ಯಾವುದೇ ಔಷಧಿಗಳಲ್ಲಿ ಒಂದು ಹೆಲ್ದಿಯಾದ ಜೀವನ ನಡೆಸಿದ್ದಾರೆ. ಸೊ ಅದೇ ಸಂಕಲ್ಪದಿಂದ ಇವಾಗ ಲಾಸ್ಟ್ 2 years ಇಂದ ನಾವು ಡಯಾಬಿಟಿಸ್ ರಿವರ್ಸಲ್ ಒಂದು ಲಾರ್ಜ್ ಮಿಷನ್ ಮಾಡ್ಕೊಂಡ್ಬಿಟ್ಟೆ ಗುಡುಚಿನ ಮುಂದುವರಿಸಿದ್ವಿ. ಓಕೆ, ಗುಡುಚಿ ಆಯುರ್ವೇದದ ಬ್ರಾಂಚಸ್ ಎಲ್ಲೆಲ್ಲಿದೆ? ಇವಾಗ ಆಲ್ಮೋಸ್ಟ್ ಅಕ್ರಾಸ್ ಇಂಡಿಯಾ ಇವಾಗ 6 ಬ್ರಾಂಚಸ್ ಇದೆ. ಸೊ ಉಡುಪಿಲಿದೆ, ಕರ್ನಾಟಕದಲ್ಲಿ ಹೇಳ್ಬೇಕಂದ್ರೆ ಉಡುಪಿಲಿದೆ. ಅದು ಬಿಟ್ಟು ಹೈದರಾಬಾದ್ ಅಲ್ಲಿದೆ, ಕಲ್ಕತ್ತಾದಲ್ಲಿದೆ, ಚೆನ್ನೈದಲ್ಲಿದೆ, ಮತ್ತೆ ಡೆಡಿಕೇಟೆಡ್ ಆಗಿ ಒಂದು ಆನ್ಲೈನ್ ಬ್ರಾಂಚ್ ಕೂಡ ಇದೆ. ಅಕ್ರಾಸ್ ಇಂಡಿಯಾ ಮತ್ತೆ ಅಕ್ರಾಸ್ ದಿ ಗ್ಲೋಬ್ ಸುಮಾರು ಜನ ಈ ಮಿಡ್ ಈಸ್ಟ್ ಇಂದ, ಯುರೋಪಿಯನ್ ಕಂಟ್ರೀಸ್ ಇಂದ ಅವರೆಲ್ಲ ಕನ್ಸಲ್ಟೇಷನ್ ಮಾಡ್ತಾರೆ ಆನ್ಲೈನ್ ಅಲ್ಲಿ. ಅಲ್ಲೇ ಕುತ್ಕೊಂಡು ಡಯಾಬಿಟಿಸ್ ನ ರಿವರ್ಸ್ ಮಾಡ್ಕೊಳ್ತಿದ್ದಾರೆ. ಮತ್ತೆ ಅಕ್ರಾಸ್ ಇಂಡಿಯಾ ನೀವು ಎಲ್ಲೇ ಇರಿ, ನಿಮ್ಗೆ ಕನ್ಸಲ್ಟೇಷನ್ ಬೇಕು ಅಂದ್ರೆ ಆನ್ಲೈನ್ ಅಲ್ಲಿ ಕನ್ಸಲ್ಟೇಷನ್ ಮಾಡಿ ಮೆಡಿಸಿನ್ಸ್ ಅನ್ನು ತರಿಸ್ಕೋಬಹುದು. ಮತ್ತೆ ನಿಮ್ಮ ಕಂಪ್ಲೀಟ್ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ಅನ್ನ ಮ್ಯಾನೇಜ್ ಮಾಡಬಹುದು ಮನೆಯಲ್ಲೇ ಕುತ್ಕೊಂಡು. ಓಕೆ, ನೀವು ಈಗ ತಾನೇ ಹೇಳಿದ್ರಿ ಅಕ್ರಾಸ್ ದ ವರ್ಲ್ಡ್ ನಿಮಗೆ ಏನೋ ಆನ್ಲೈನ್ ಕನ್ಸಲ್ಟೇಷನ್ ಬರ್ತಾರೆ ಪೇಷಂಟ್ಸ್ ಅಂತ. ಅವ್ರಿಗೆ ನೀವು ಮೆಡಿಸಿನ್ಸ್ ನ ತಲುಪಿಸೋದಾದ್ರೆ ಯಾವ ರೀತಿ ತಲುಪಿಸ್ತೀರಾ ನಿಮ್ಮ ಮೆಡಿಸಿನ್ಸ್ ನ? ಜನರಲ್ ಏನಾಗುತ್ತೆ ಅಂದ್ರೆ, ಈಗ ಇಂಡಿಯಾದಲ್ಲಿದ್ದಾಗ ಕೆಲವೊಂದ್ಸರಿ ಏನೋ 15 ಡೇಸ್ ಒಂದ್ಸರಿ ಇಲ್ಲಿ ಬರ್ತೀನಿ ಅಂತ ಹೇಳ್ತಾರೆ. 15 ಡೇಸ್ ಆನ್ಲೈನ್ ಅಲ್ಲಿ ಕನ್ಸಲ್ಟ್ ಮಾಡ್ತಾರೆ, 15 ಡೇಸ್ ಒಂದ್ಸರಿ ಇಲ್ಲಿ ಬರ್ತಾರೆ. ಈ ಉದಾಹರಣೆ ಹೇಳ್ಬೇಕಂದ್ರೆ ಈಗ ಮಿಡ್ಲ್ ಈಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಅವ್ರಿಗೆ ಬಂದಾಗ ಏನ್ ಮಾಡ್ತೀವಿ ಅಂದ್ರೆ 2 months ಮೆಡಿಸಿನ್ ಒಟ್ಟಿಗೆ ಕಳಿಸ್ಕೊಡ್ತೀವಿ. ಬಿಕಾಸ್ ಲಾಜಿಸ್ಟಿಕ್ಸ್ ಎಕ್ಸ್ಪೆನ್ಸ್ ಜಾಸ್ತಿ ಇರೋದ್ರಿಂದ ಒಂದು 2 months ಅವರು ಹೇಗೆ ಸದ್ಯಕ್ಕಿನ ಸ್ಥಿತಿ ನೋಡ್ಕೊಂಡ್ಬಿಟ್ಟು ಒಂದು 2 months ಮೆಡಿಸಿನ್ ಕಳಿಸಿರ್ತೀವಿ. ದೆನ್ 15 ಡೇಸ್ ಮುಂಚೆನೆ ಅವರು ನಮಗೆ ಮತ್ತೆ ರಿಚೌಟ್ ಮಾಡ್ತಾರೆ. 45 ಡೇಸ್ ಆದ ತಕ್ಷಣ ರಿಚೌಟ್ ಮಾಡ್ತಾರೆ. ಈ ರೀತಿ ಚೇಂಜಸ್ ಆಗಿದೆ. ಡೇ ಟು ಡೇ ಒಂದು ಟ್ರ್ಯಾಕಿಂಗ್ ಇರುತ್ತೆ ಅವ್ರ ಜೊತೆಗೆ. ಸೊ ಅವರಲ್ಲಿ ಯಾವ ರೀತಿ ಬದಲಾವಣೆಗಳಾಗ್ತಿದ್ದೆಲ್ಲ ಗೊತ್ತಾಗುತ್ತೆ. ಸೊ 45 ಡೇಸ್ ಮುಗಿದ ತಕ್ಷಣ ಏನ್ ಮಾಡ್ತಾರೆ, ನಮಗೆ ಓಕೆ ನೆಕ್ಸ್ಟ್ ಮೆಡಿಸಿನ್ ಕಳಿಸಿ ಅಂತ ಹೇಳ್ತಾರೆ. ಆ ಚೇಂಜಸ್ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ 45 ಡೇಸ್ 60 ಡೇಸ್ ಮೆಡಿಸಿನ್ ಕಳಿಸ್ತಾ ಹೋಗ್ತೀವಿ. ಓಕೆ ಸರ್, ನಿಮ್ಮ ಪ್ರಕಾರ ಒಂದು ಆಹಾರ ಪದ್ಧತಿ ಆಗಲಿ ಜೀವನ ಶೈಲಿ ಆಗಲಿ ಯಾವ ರೀತಿ ಇದ್ರೆ ಒಳ್ಳೇದು ಅಂತ ಹೇಳ್ತೀರಾ? ಸೊ ಮುಂಚೆ ಏನು ಸುಮಾರು ವಿಷಯಗಳು ನ್ಯಾಚುರಲ್ ಆಗಿ ಇರ್ತಿದ್ವಿ. ಇವಾಗ ಎಲ್ಲವೂ ಫುಡ್ ಒಂದು ಪ್ಯಾಕ್ಡ್ ಫುಡ್ ಜಾಸ್ತಿ ಆಗಿಬಿಟ್ಟಿದೆ. ಸೊ
ಬೇಸಿಕಲಿ ಮುಂಚೆ ಹೇಗಿದ್ದು ಹಾಗಿರ್ಬೇಕು, ಸಿಂಪ್ಲೆಸ್ಟ್ ಥಿಂಗ್. ಪ್ಯಾಕ್ಡ್ ಫುಡ್ ಜಾಸ್ತಿ ಆದಾಗಿಂದ ಏನಾಗ್ತದೆ ಅಂದ್ರೆ ಎಲ್ಲರಿಗೂ ಪ್ರಿಸರ್ವೇಟಿವ್. ನನ್ನ ಸಿಂಪಲ್ ಭಾಷೆ ಹೇಳ್ಬೇಕಂದ್ರೆ ಎನಿ ಪ್ರಿಸರ್ವ್ ಫುಡ್ ಇಸ್ ಅ ಕೊಳೆತ ಫುಡ್. ಈಗ ನೀವು ದೊಡ್ಡ ದೊಡ್ಡ ಬರ್ಗರ್ ಅಂಗಡಿಗಳಿಗೆ ಹೋಗ್ತೀರಾ, ನೀವು ಈ ಆಲೂ ಪಾಟಿ ಇರ್ತದೆ, ಆ ಆಲೂ ಪಾಟಿಗಳೆಲ್ಲ ಶೆಲ್ಫ್ ಲೈಫ್ 6 ತಿಂಗಳು ಅಂತ ಹೇಳ್ತಾರೆ. ಅಂದ್ರೆ ಈಗ ನಾವು 6 ತಿಂಗಳ ಹಿಂದ್ಗಡೆ ಮಾಡಿರೋ ಆಲೂ ಪಲ್ಯ ತಿನ್ನಲ್ಲ ಅಂದ್ಬಿಟ್ರೆ ಆಲೂ ಪಾಟಿ ಯಾಕೆ ತಿಂತಿದ್ವಿ ಬರ್ಗರ್ ಅಲ್ಲಿ, ರೈಟ್? ಸೊ ಈ ರೀತಿ ಎಲ್ಲೆಲ್ಲಿ ಫುಡ್ ಪ್ರಿಸರ್ವ್ ಆಗಿರ್ತದಲ್ಲ ಅದು ಕೊಳೆತಿರೋ ಆಹಾರ. ಸೊ ಅಂತ ಫುಡ್ ಅವಾಯ್ಡ್ ಮಾಡಿ. ಮತ್ತೆ ಈ ಪ್ಯಾಕ್ ಫುಡ್ಗಳಲ್ಲಿ ಸುಮಾರು ಫುಡ್ಗಳಲ್ಲಿ ಆಲ್ಮೋಸ್ಟ್ ಒಂದು ಶುಗರ್ ಕಂಟೆಂಟ್ ಇದ್ದೇ ಇರ್ತದೆ. ನಮ್ಗೆ ಅನ್ಸಲ್ಲ, ಸ್ವೀಟ್ ಅನ್ಸಲ್ಲ, ಬಟ್ ಅದ್ರಲ್ಲಿ ಶುಗರ್ ಕಂಟೆಂಟ್ ಇದ್ದೇ ಇರುತ್ತೆ. ಸೊ ಅಂಥದ್ದೆಲ್ಲ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಅದೆಲ್ಲ ಅವಾಯ್ಡ್ ಮಾಡಿ, ಪ್ಲಸ್ ಒಂದು ಫಿಸಿಕಲ್ ಆಕ್ಟಿವಿಟಿ ಏನಾದ್ರು ಇಟ್ಕೊಂಡ್ಬಿಟ್ರೆ, ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಅದು ಬ್ರಿಸ್ಕ್ ವಾಕ್ ಮಾಡಿದ್ರೆ ದಟ್ಸ್ ಮೋರ್ ದೆನ್ ಎನಫ್. ಇವೆರಡು ಮಾಡಿದ್ರೆ ಸಾಕು, ಮೋಸ್ಟ್ ಆಫ್ ದಿ ಪ್ರಾಬ್ಲಮ್ಸ್ ವಿಲ್ ಬಿ ಸಾಲ್ವ್. ಬರೀ ಡಯಾಬಿಟಿಸ್ ಅಂತೆಲ್ಲ ತುಂಬಾ ಜನರಿಗೆ ಸುಮಾರು ಲೈಫ್ ಸ್ಟೈಲ್ ಡಿಸಾರ್ಡರ್ ಬರ್ತಿರ್ತವೆ. ಕ್ಯಾನ್ಸರ್ ಆಗಿರ್ಬೋದು, ಯಾವುದೇ ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಿರ್ಲಿ, ಅದಕ್ಕೆ ಸರಿಯಾದ ಆಹಾರನೇ ಮುಖ್ಯ ಕಾರಣ ಆಗ್ತದೆ. ಸೊ ಸರಿಯಾದ ಆಹಾರ ಪದ್ಧತಿ ಮೇಂಟೈನ್ ಮಾಡ್ಕೊಂಡ್ಬಿಟ್ರೆ, ನಿಮ್ಗೇನ್ ತಿನ್ಬೇಕು ಅನ್ಸುತ್ತಲ್ಲ, ನಿಮ್ಗೇನೇ ತಿನ್ನೋ ಆಸೆ ಇದ್ರೆ ಮನೇಲಿ ಟೈಮ್ ತಗೊಂಡು ಮನೇಲಿ ಮಾಡ್ಕೊಡಿ. ಗಂಡ ಹೆಂಡತಿ ಮಕ್ಕಳು 3 ಜನ ಸೇರ್ಬಿಟ್ಟು, ಇವಾಗ ಆ್ಯಡ್ ಬರುತ್ತೆ 3 ಜನ ಸೇರ್ಬಿಟ್ಟು ಮನೇಲಿ ನೂಡಲ್ ಮಾಡಿದ್ವಿ ಅಂತ ಬಿಟ್ಟು, ದಯವಿಟ್ಟು 3 ಜನ ಸೇರ್ಬಿಟ್ಟು ಮನೇಲಿ ನಿಮ್ಗೆ ಏನ್ ಇಷ್ಟ ಆಗುತ್ತಲ್ಲ ಅದನ್ನ ಮಾಡ್ಕೊಡ್ತೀನಿ, ಆರೋಗ್ಯಕ್ಕೆ ಒಳ್ಳೇದು ಮಾಡ್ಕೊಳ್ತೀನಿ. ಸರ್, ನೀವು ಇವಾಗ ತಾನೇ ಹೇಳಿದ್ರಿ ಆಹಾರ ಪದ್ಧತಿ ಹೇಗಿರಬೇಕು, ಲೈಫ್ ಸ್ಟೈಲ್ ಹೇಗಿರಬೇಕು ಅಂತ. ತುಂಬ ಜನ ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ ಇರೋರು ಟೈಪ್ 2 ಡಯಾಬಿಟಿಸ್ಗೆ ಸೆಟ್ ಆಗಿಬಿಟ್ಟಿರ್ತಾರೆ. ಟೈಪ್ 2 ಡಯಾಬಿಟಿಸ್ ಇದೆ, ಟ್ಯಾಬ್ಲೆಟ್ ತೊಗೊತಾ ಇದೀವಿ, ಬಿಡಪ್ಪ ಹಿಂಗೆ ಇರೋಣ ಲೈಫ್ ಲಾಂಗ್ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಅವ್ರಿಗೆ ರಿಯಲೈಸ್ ಯಾವಾಗ ರಿವರ್ಸ್ ಮಾಡ್ಕೊಳ್ಬಹುದು, ಈ ಒಂದು ಟೈಪ್ 2 ಡಯಾಬಿಟಿಸ್ನ ನಾನು ರಿವರ್ಸ್ ಮಾಡ್ಕೊಳ್ಬೋದು, ನಾನು ಟ್ಯಾಬ್ಲೆಟ್ಲೆಸ್ ಲೈಫ್ನ ನಾನು ಲೀಡ್ ಮಾಡ್ಬೋದು ಅಂತ ತುಂಬ ಜನ ಗೊತ್ತೂ ಇರಲ್ಲ, ಹಿಂಗೆ ಮಾಡ್ಕೋಬೋದು ಅಂತ ಗೊತ್ತಿದ್ರು ಕೂಡ ತುಂಬ ಜನ ಮುಂದೆ ಬರಲ್ಲ, ಬಿಡಪ್ಪ ಹಿಂಗೆ ಸೆಟ್ಲ್ ಆಗ್ಬೇಡ ಅಂತ ಇರ್ತಾರೆ. ಸೊ ಅಂಥವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಯಾಕಂದ್ರೆ ರಿವರ್ಸ್ ಮಾಡ್ಕೊಳ್ಬೇಕಾ ಅಂತನದೇ ಗೊತ್ತಿರಲ್ಲ, ಯಾಕೆ ಮಾಡ್ಕೋಬೇಕು ಗೊತ್ತಿರಲ್ಲ. ನಾನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಮನೇಲಿ ಒಂದು ವಾಟರ್ ಟ್ಯಾಪ್ ಹಾಕಿರ್ತೀರಾ, ಆ ವಾಟರ್ ಟ್ಯಾಪ್ ಇಂದ ನೀರ್ ಹರಿತಾ ಇರುತ್ತೆ ದಿನಾಲು. ನೀರ್ ಹರಿತಾ ಇದ್ದಾಗ ಏನ್ ಮಾಡ್ತೀರಾ ಅಂದ್ರೆ ದಿನ ಅದನ್ನ ಕ್ಲೀನ್ ಮಾಡ್ತಾ ಹೋಗ್ತೀರಾ ಎವ್ರಿ ಡೇ. 10 ವರ್ಷ ಆದ್ರೂ ಕ್ಲೀನ್ ಮಾಡ್ತೀರಾ, 20 ವರ್ಷ ಆದ್ರೂ ಕ್ಲೀನ್ ಮಾಡ್ತೀರಾ, 30 ವರ್ಷ ಆದ್ರೂ ಕ್ಲೀನ್ ಮಾಡ್ತೀರಾ. ನೀವು ಲಾಜಿಕಲಿ ಈ ಆಪ್ಷನ್ ತಗೊಳ್ತೀರಾ ಅಥವಾ ವಾಟರ್ ಟ್ಯಾಪ್ ಫಿಕ್ಸ್ ಮಾಡ್ತೀರಾ? ವಾಟರ್ ಟ್ಯಾಂಕ್ ನ ಫಿಕ್ಸ್ ಮಾಡೋದು, ವಾಟರ್ ಟ್ಯಾಪ್ ಫಿಕ್ಸ್ ಮಾಡ್ತೀರಾ ಸೊ ದಟ್ ನೀರ್ ಹರಿಯೋದು ಬಂದ್ ಆಗ್ಬೇಕು ಅಲ್ವಾ? ದಟ್ಸ್ ದ ಲಾಜಿಕಲ್ ಆನ್ಸರ್. ಸೊ ಹಾಗಿದ್ದಾಗ ನಮ್ಮ ಬಾಡಿ ವಿಷಯದಲ್ಲಿ ಬಂದಾಗ ನಾವ್ ಯಾಕೆ ಅದನ್ನ ಬರೀ ಸುಮಾರು ಜನ ಮಾತ್ರೆಗಳು ತಗೊಳ್ಳೋದು ಹೆಂಗಾಗ್ತದೆ ಅಂತಂದ್ರೆ, ಎಕ್ಸೆಸ್ ಶುಗರ್ ಏನಿದೆ ಅದನ್ನ ಆಚೆ ಹಾಕಬೇಕು ಕೆಲಸ ಮಾಡ್ತಿರ್ತದೆ. ಸೊ ದಿನ ಎಕ್ಸೆಸ್ ಶುಗರ್ ಏನ್ ಬರ್ತದೆ ಅದನ್ನ ಆಚೆ ಹಾಕಿ. ಸೊ ಅಷ್ಟು ಕಾಮನ್ ಸೆನ್ಸ್ ಇದ್ದಾಗ ನಾವು ಒಂದು ಟ್ಯಾಪ್ ಹಾಳಾಗಿದೆ ಅಂದ್ರೆ ಟ್ಯಾಪ್ ರಿಪೇರಿ ಮಾಡ್ಸೋದನ್ನ ಅಂತೀವಲ್ಲ. ಸೊ ಟೈಪ್ 2 ಡಯಾಬಿಟಿಸ್ ಅಲ್ಲಿ ಕೂಡ 3 ಸಮಸ್ಯೆ ಆಗ್ತವೆ. ಮೊದಲನೇದಾಗಿ ನಮ್ಮ ದೇಹ ಸಫಿಶಿಯಂಟ್ ಪ್ರಮಾಣದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಲ್ಲ. ಎರಡನೇದಾಗಿ ಈ ಇನ್ಸುಲಿನ್ ಪ್ರೊಡ್ಯೂಸ್ ಆದ್ರೆ ಕೂಡ ಅದರ ಒಂದು ಕ್ವಾಲಿಟಿ ಚೆನ್ನಾಗಿರಲ್ಲ. ಮೂರನೇದಾಗಿ ಏನಾಗುತ್ತೆ ಅಂದ್ರೆ ನಮ್ಮ ಈ ಸೆಲ್ಗಳು ಆ ಇನ್ಸುಲಿನ್ ಬಗ್ಗೆ ಸೂಕ್ಷ್ಮತೆಯನ್ನು ಕಳ್ಕೊಂಡಿರ್ತವೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಈ 3 ಸಮಸ್ಯೆ ಆಗ್ತವೆ. ಈ 3 ಸಮಸ್ಯೆಗಳನ್ನ ನಾವು ಗುಡುಚಿ ಆಯುರ್ವೇದದಲ್ಲಿ ರೂಟ್ ಕಾಸ್ ಅಂತ ಫಿಕ್ಸ್ ಮಾಡೋದ್ರಿಂದ ನಮ್ಮ ಡಯಾಬಿಟಿಸ್ ನ ರಿವರ್ಸ್ ಮಾಡ್ಕೋಬಹುದು. ಯಾವಾಗ ಇದನ್ನ ಫಿಕ್ಸ್ ಮಾಡ್ತೀವಿ, ಇದನ್ನ ಫಿಕ್ಸ್ ಮಾಡಿದಾಗ ನಮ್ಮ ದೇಹದಲ್ಲಿ ಏನು ಗ್ಲೂಕೋಸ್ ಪ್ರೊಡ್ಯೂಸ್ ಆಗ್ತವೆ, ನಾವೇನೋ ಊಟ ಮಾಡಿದಾಗ ಆ ಗ್ಲೂಕೋಸ್ ನಮ್ಮ ಬಾಡಿಯಲ್ಲಿ ಸರಿಯಾಗಿ ಅಬ್ಸರ್ವ್ ಆಗ್ತಾ ಹೋಗ್ತದೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಯಾವುದೇ ತರದ ಔಷಧಿಗಳ ಮೇಲೆ ಡಿಪೆಂಡೆನ್ಸಿ ಇರೋದಿಲ್ಲ, ಹೆಲ್ದಿಯಾಗಿ ಜೀವನ ನಡೆಸಬಹುದು. ಈಗ ತುಂಬಾ ಜನರಿಗೆ ಗೊತ್ತಾಗಲ್ಲ, ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆ ಏನಾಗ್ತದೆ, ಡಯಾಬಿಟಿಸ್ ಬಂದ್ಮೇಲೆ ಏನಾಗ್ತದೆ ನಮ್ಮ ಬಾಡಿಲಿ ಅಂತ ಹೇಳ್ಬಿಟ್ಟು, ರೈಟ್? ಏನಾಗುತ್ತೆ ಆಕ್ಚುಲಿ, ಯಾಕೆ ಲೈಫ್ ಲಾಂಗ್ ಮೆಡಿಕೇಶನ್ ತಗೊಳ್ತಾ ಇರ್ಬೇಕು ಅಂತ ಹೇಳ್ಬಿಟ್ಟು. ಈಗ ಸಿಂಪಲ್ ಆಗಿ ನೀವು ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆ ಏನಾಗುತ್ತೆ ಅಂತಂದ್ರೆ, ನೀವೇನೋ ಊಟ ಮಾಡ್ತೀರಾ, ಎಲ್ಸೆ ಒಂದು ಆ್ಯಪಲ್ ತಿಂತಾರ ಅಥವಾ ರೈಸ್ ತಿಂತಾರ, ಏನೋ ಮಾಡ್ತೀವಿ ಅನ್ಕೊಳ್ಳಿ. ಆ ರೈಸ್ ತಿಂದಾಗ ರೈಸಲ್ಲಿ ಇರ್ತಕ್ಕಂಥ ಒಂದು ಕಾರ್ಬೋಹೈಡ್ರೇಟ್ ಅಂಶ ಏನಾಗ್ತದೆ ಅಂದ್ರೆ ಡಿಸಾಲ್ವ್ ಆಗ್ಬಿಟ್ಟು ಗ್ಲೂಕೋಸ್ ಆಗುತ್ತೆ. ಇದು ಪ್ರಕ್ರಿಯೆ ಒಂದ್ ಕಡೆ ನಡೀತಾ ಇರುತ್ತೆ. ಇನ್ನೊಂದ್ ಕಡೆಗೆ ನಮ್ಮ ದೇಹದಲ್ಲಿ ಪ್ಯಾಂಕ್ರಿಯಾಸ್ ಅಂತ ಒಂದು ಪಾರ್ಟ್ ಇದೆ, ಅದೇನ್ ಮಾಡುತ್ತೆ ಅಂದ್ರೆ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಮಾಡ್ತಿರ್ತದೆ. ಈ ಇನ್ಸುಲಿನ್ ಹಾರ್ಮೋನ್ ಒಂದು ರೀತಿ ಕೀ ತರ ವರ್ಕ್ ಆಗುತ್ತೆ. ಈ ಹಾರ್ಮೋನ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಸೆಲ್ಗಳ ಮೇಲೆ, ಪೆರಿಫೆರಲ್ ಸೆಲ್ ಅಂತ ಹೇಳ್ತಾರೆ, ಸೆಲ್ಗಳ ಮೇಲೆ ಒಂದು ರೀತಿ ಲಾಕ್ ಇರುತ್ತದೆ. ಈ ಇನ್ಸುಲಿನ್ ಹಾರ್ಮೋನ್ ಒಂದು ರೀತಿ ಕೀ ತರ ವರ್ಕ್ ಆಗುತ್ತೆ. ಈ ಕೀ ಹೋಗ್ಬಿಟ್ಟು ಆ ಲಾಕ್ ಅನ್ನು ಓಪನ್ ಮಾಡುತ್ತೆ. ಯಾವಾಗ ಆ ಲಾಕ್ ಓಪನ್ ಆಗುತ್ತಲ್ಲ, ಅವಾಗ ಏನಾಗುತ್ತೆ ಅಂದ್ರೆ ಒಂದ್ ಕಡೆ ನಾವು ಊಟ ಮಾಡಿರೋ ಗ್ಲೂಕೋಸ್ ಏನಾಗಿರ್ತದಲ್ಲ, ಆ ಗ್ಲೂಕೋಸ್ ಆ ಲಾಕ್ ಓಪನ್ ಆದಾಗ ಸೆಲ್ ಒಳಗಡೆ ಹೋಗ್ಬಿಡ್ತದೆ. ಆವಾಗ ನಮ್ಗೆ ಎನರ್ಜಿ ಸಿಗುತ್ತೆ, ಸರಿನಾ? ಸೊ ಅದಕ್ಕೋಸ್ಕರ ನೀವು ಮಾತಾಡ್ತಿರೋದು, ನಮ್ಮ ಹತ್ರ ಎನರ್ಜಿ ಇದೆ ಅಂದ್ರೆ ನಾವು ಊಟ ಮಾಡಿದೆಲ್ಲ ಗ್ಲೂಕೋಸ್ ಆಗಿದೆ, ಒಳಗಡೆ ಅಬ್ಸರ್ವ್ ಆಗಿದೆ, ಎನರ್ಜಿ ಬಿದ್ದೆ ಮಾತಾಡ್ತಿದೀವಿ. ಈಗ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಮಕ್ಕಳು ಸ್ಕೂಲಲ್ಲಿ ರನ್ನಿಂಗ್ ಮುಗಿಸಿದ ತಕ್ಷಣ ಸ್ಕೂಲ್ಗಳಲ್ಲಿ ಗ್ಲೂಕೋಸ್ ಕೊಡ್ತಾ ಇದ್ರು, ಯಾಕಂದ್ರೆ ಇಮಿಡಿಯೇಟ್ ಆಗಿ ಎನರ್ಜಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಗ್ಲೂಕೋಸ್ ನಮ್ಮ ದೇಹಕ್ಕೆ ಮುಖ್ಯ. ಬಟ್ ಡಯಾಬಿಟಿಸ್ ಬಂದಾಗ ಏನಾಗುತ್ತೆ ಅಂತಂದ್ರೆ, ಪರ್ಟಿಕ್ಯುಲರ್ಲಿ ಟೈಪ್ 1 ಡಯಾಬಿಟಿಸ್ ಏನಾಗ್ತದೆ ಅಂದ್ರೆ ಈ ಕೀಗಳು ಪ್ರೊಡ್ಯೂಸ್ ಆಗೋದು ಬಂದ್ ಆಗ್ಬಿಡ್ತದೆ. ಕೀಗಳು ಪ್ರೊಡ್ಯೂಸ್ ಆಗೋದಿಲ್ಲ, ಹೀಗಾಗಿ ಲಾಕ್ ಓಪನ್ ಆಗೋದಿಲ್ಲ. ಹೀಗಾಗಿ ಪ್ರೊಡ್ಯೂಸ್ ಆಗಿರೋ ಎಲ್ಲ ಗ್ಲೂಕೋಸ್ ಪ್ರೊಡ್ಯೂಸ್ ಆಗಿರೋ ಎಲ್ಲ ಗ್ಲೂಕೋಸ್ ಹಾಗೆ ಬಾಡಿ ಉಳಿತಾ ಹೋಗುತ್ತೆ ವೇಸ್ಟ್ ಆಗಿ, ರೈಟ್? ಇನ್ನು ಟೈಪ್ 2 ಡಯಾಬಿಟಿಸ್ ಏನಾಗ್ತದೆ ಅಂದ್ರೆ ಆಲ್ರೆಡಿ ಅದು 3 ಸಮಸ್ಯೆ ಬರುತ್ತೆ ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ಏನಾಗುತ್ತೆ ಅಂದ್ರೆ, ಈಗ
ನಮ್ಗೊಂದು 20 ಕೀಸ್ ಬೇಕಾಗಿರ್ತವೆ, 20 ಡೋರ್ ಓಪನ್ ಮಾಡಕ್ಕೆ. ಬಟ್ ಅಲ್ಲಿ 10 ಕೀ ಪ್ರೊಡ್ಯೂಸ್ ಆಗುತ್ತೆ. ಹೀಗಾಗಿ ಅರ್ಧ ಗ್ಲೂಕೋಸ್ ಒಳಗಡೆ ಹೋಗ್ಬಿಡುತ್ತೆ, ಅರ್ಧ ಗ್ಲೂಕೋಸ್ ರಕ್ತದಲ್ಲಿ ಹಾಗೆ ಉಳ್ಬಿಡುತ್ತದೆ. ಇನ್ನೂ ಕೆಲವೊಂದು ಕೇಸ್ಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ಈ ಕೀಗಳ ಕ್ವಾಲಿಟಿ ಸರಿ ಇರಲ್ಲ. ಕೀ ಏನು ಪ್ರೊಡ್ಯೂಸ್ ಆಗುತ್ತೆ, ಕೀ ಕ್ವಾಲಿಟಿ ಸರಿ ಇರಲ್ಲ. ಈಗ ಅಂಕುಡೊಂಕಿ ಕೀ ಆದಾಗ ಡೋರ್ ಲಾಕ್ ಓಪನ್ ಆಗಲ್ಲ. ಹಾಗಾಗಿ ಏನಾಗುತ್ತೆ, ಕೀ ಪ್ರೊಡ್ಯೂಸ್ ಆಗ್ತಿದೆ ಬಟ್ ಕೀ ಕ್ವಾಲಿಟಿ ಸರಿ ಇಲ್ಲ, ಹಾಗಾಗಿ ಲಾಕ್ ಓಪನ್ ಆಗ್ತಿಲ್ಲ. ಮತ್ತೆ ಕೆಲವೊಂದು ಮಾತ್ರ ಗ್ಲೂಕೋಸ್ ಅಬ್ಸರ್ವ್ ಆಗಿದೆ, ಕೆಲವೊಂದು ಯೂನಿಟ್ಸ್ ಗ್ಲೂಕೋಸ್ ರಕ್ತದಲ್ಲಿ ಹಾಗೆ ಉಳಿದಿದೆ. ಇನ್ನು ಕೆಲವೊಂದು ಕೇಸಲ್ಲಿ ಏನಾಗುತ್ತೆ ಅಂದ್ರೆ, ಥರ್ಡ್ ಕೇಸಲ್ಲಿ ಯಾವಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಏನ್ ಹೇಳ್ತೀವಿ, ಇಲ್ಲಿ ಕೀ ಏನೋ ಪ್ರೊಡ್ಯೂಸ್ ಆಗುತ್ತೆ ಬಟ್ ಅಲ್ಲಿ ಲಾಕ್ ಕೆಲವೊಂದ್ಸರಿ ಮನೆ ಕೀ ಸರಿ ಇರ್ತದೆ, ನಾವು ಲಾಕ್ ಓಪನ್ ಮಾಡಕ್ಕೆ ಟ್ರೈ ಮಾಡ್ತೀವಿ, ಲಾಕ್ ಓಪನ್ ಆಗಲ್ಲ. ಯಾಕೆ ಹೇಳಿ, ಅವಾಗ ಅದಕ್ಕೆ ಎಣ್ಣೆ ಬಿಡ್ತೀವಿ. ಅಂದ್ರೆ ಏನೋ ರೆಸಿಸ್ಟೆನ್ಸ್ ಕಡಿಮೆ ಆಗಿದೆ, ಸೆನ್ಸಿಟಿವಿಟಿ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಎಣ್ಣೆ ಬಿಟ್ಟಾಗ ಲಾಕ್ ಓಪನ್ ಆಗುತ್ತೆ. ಮತ್ತೆ ಅದೇ ರೀತಿ ನಮ್ಮ ಸೆಲ್ಗಳಿಗೂ ಕೂಡ ಏನಾಗುತ್ತೆ ಅಂದ್ರೆ, ಇದು ಇನ್ಸುಲಿನ್ ಹಾರ್ಮೋನ್ ಇದೆ, ನನ್ ಕೀನೇ ಇದೆ ಅಂತ ಮರ್ತೋಗ್ಬಿಟ್ಟಿರುತ್ತೆ. ಅದಕ್ಕೆ ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಮಾಡ್ಬೇಕಾಗುತ್ತೆ. ಸೊ ಈ 3 ಪ್ರಕ್ರಿಯೆಗಳನ್ನ ಸರಿ ಮಾಡಿದಾಗ ಏನಾಗುತ್ತೆ ಅಂದ್ರೆ, ನಿಮ್ಮ ಟೈಪ್ 2 ಡಯಾಬಿಟಿಸ್ ಅನ್ನ ಸಂಪೂರ್ಣವಾಗಿ ರಿವರ್ಸ್ ಮಾಡಬಹುದು. ತುಂಬಾ ಜನ ಕೇಳ್ತಾರೆ, ಟೈಪ್ 2 ಡಯಾಬಿಟಿಸ್ ರಿವರ್ಸ್ ಆದ್ಮೇಲೆ ಏನ್ ಬೇಕಾಗಿ ತಿನ್ಕೊಂಡಿರ್ಬೋದಾ ಅಂತ ಕೇಳ್ತಾರೆ. ಹೌದು, ತಿನ್ಕೊಂಡಿರ್ಬೋದು. ಬಟ್ ಡಯಾಬಿಟಿಸ್ ಯಾಕೆ ಬಂತು, ಒಂದು ಸರಿಯಾದ ಜೀವನ ಶೈಲಿ ಇಲ್ಲದಕ್ಕೆ ಅಂತಂದ್ರೆ, ಕೆಲವೊಬ್ರು ಇರ್ತಾರೆ, ನಾನು 3 ಹೊತ್ತು ನಾನ್ ವೆಜ್ ತಿಂತೀನಿ, ತಿಂಡಿಗೂ, ಮಧ್ಯಾಹ್ನ ಊಟಕ್ಕೂ, ರಾತ್ರಿ ಊಟಕ್ಕೂ ನಾನು ಏನು ಎಕ್ಸರ್ಸೈಸ್ ಮಾಡಲ್ಲ, ಅದಕ್ಕೆ ಬಂದಿದೆ ಅಲ್ವಾ. ಈಗ ಅದಕ್ಕೆ ಬಂದಿದೆ ಅಂದ್ಬಿಟ್ರೆ, ಈಗ ಅದನ್ನ ಸರಿ ಮಾಡಿದ್ಮೇಲೆ ಎಲ್ಲೊಂದ್ ಕಡೆ ಸರಿಯಾದ ಜೀವನ ಶೈಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಅಂದ್ರೇನು, ಡೈಲಿ ಎಕ್ಸರ್ಸೈಸ್ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀವಿ. ಈಗ ಸಪೋಸ್ ಅಡ್ವಾಂಟೇಜ್ ಏನಾಗುತ್ತೆ ಅಂದ್ರೆ, ಎಕ್ಸಾಮ್ ನೀವು ಟೀನೇ ಕುಡಿತಿರಲ್ಲ, ಟೀ ಕುಡಿಬೇಕಂತ ಆಸೆ ಇರ್ತದೆ, ಕುಡೀರಿ ಟೀ. ದಿನಕ್ಕೆ 3 ಟೈಮ್ ಕುಡಿಯೋ ಬದಲಿಗೆ 1 ಟೈಮ್ ಕುಡಿರಿ, ತೊಂದರೆ ಆಗಲ್ಲ. ಸುಮಾರು ಜನ ಇದ್ದಾರೆ, ಮದ್ವೆಗೆ ಹೋದ್ರೆ ಮುಂಚೆ ಮದ್ವೆಗೆ ಏನು ಹೋಗ್ತಿರ್ಲಿಲ್ಲ, ಸ್ವೀಟ್ ತಿಂತಿರ್ಲಿಲ್ಲ, ಯಾವಾಗ ವಾರಕ್ಕೊಂದ್ಸರಿ 2 ಸರಿ ಸ್ವೀಟ್ ತಿಂತೀನಿ, ಆರಾಮಾಗಿದ್ದೀನಿ. ನೀವು ಹೇಳಿರೋ ಎಕ್ಸರ್ಸೈಸ್ ಮಾಡ್ಕೊಂಡು, ಬೆಳಿಗ್ಗೆ ವಾಕಿಂಗ್ ಮಾಡ್ಕೊಂಡು, ಡಯಟ್ ಅಲ್ಲಿ ಕೆಲವೊಂದು ಅಂದ್ರೆ ಅತಿಯಾಗಿ ಯಾವ್ದು ಮಾಡಕ್ ಹೋಗಲ್ಲ. ಅತಿಯಾದ ಈಗ ಸಪೋಸ್ ಕೆಲವರು ಆಲ್ಕೋಹಾಲ್ ಕನ್ಸ್ಯೂಮರ್ಸ್ ಇರ್ತಾರೆ, ಅತಿಯಾಗಿ ಆಲ್ಕೋಹಾಲ್ ಕುಡಿದು, ನೀವು ಏನ್ ಮಾಡ್ಬೇಕು ಮಾಡಿ, ಎಲ್ಲವೂ ಇತಿಮಿತಿಯಲ್ಲಿ ಮಾಡಿ. ಇತಿಮಿತಿಯಲ್ಲಿ ಮಾಡಿದಾಗ ಸರಿಯಾಗಿರ್ತದೆ ಅಂತ ಹೇಳ್ಬಿಟ್ಟು ಉದಾಹರಣೆ ಹೇಳ್ಬೇಕಂತಂದ್ರೆ, ತುಂಬಾ ಜನ ಈ ಆಟೋ ಡ್ರೈವರ್, ಬಸ್ ಡ್ರೈವರ್ ಎಲ್ಲ ಬರ್ತಾರೆ, ಹಾಗೆ ಮಾಡ್ಬೇಕಿತ್ತಂದ್ರೆ ಯಾಕೆ ರಿವರ್ಸ್ ಮಾಡ್ಕೋಬೇಕು ಅಂದ್ಬಿಟ್ಟು ನಾನು ಹೇಳಿದ್ರೆ, ಈಗ ಗಾಡಿ ಓಡಿಸ್ತಿರ್ತೀರ, ಗಾಡಿ ಪಂಕ್ಚರ್ ಆಗುತ್ತೆ, ಪಂಕ್ಚರ್ ಆಯ್ತು ಅಂತ ಹೇಳ್ಬಿಟ್ಟು ರಿಪೇರಿ ಮಾಡಿಸ್ತೀರ. ರಿಪೇರಿ ಆದ್ಮೇಲೆ ಹೆಂಗ್ ಬೇಕಾದ್ರೂ ಓಡಿಸ್ಬೋದಾ, ಮತ್ತೆ ಮುಳ್ಳಿನ ಮೇಲೆ ತಗೊಂಡೆ ಮತ್ತೆ ಪಂಕ್ಚರ್ ಆಗುತ್ತೆ. ನೀವು ಅಷ್ಟು ಕೇರ್ ಅನ್ನ ಗಾಡಿಗೆ ಮಾಡ್ತೀರಂದ್ರೆ, ಅಷ್ಟು ಕೇರ್ ಬಾಡಿಗೆ ಬೇಡವಾ? ನಮ್ ದೇಹಕ್ಕೂ ಕೂಡ ಅಷ್ಟೇ ಕೇರ್ ಬೇಕಲ್ವಾ? ಸೊ ಹೀಗಾಗಿ ಅಂದ್ರೆ ತಪ್ಪುಗಳೇ ಮಾಡಕ್ ಹೋಗ್ಬಾರ್ದು. ಇತಿಮಿತಿಯಾಗಿ ನೀವು ರೋಡಲ್ಲಿ ಓಡಿಸಿ ಆರಾಮಾಗಿ, ಚಿಂತೆ ಇಲ್ಲ. ಮತ್ತೆ ಮುಳ್ಳಿಗೆ ಹೋಗಿದ್ರೆ ನೋಡ್ಕೊಳ್ಳಿ, ಮತ್ತೆ ಯಾವ್ದು ತಪ್ಪು ಹ್ಯಾಬಿಟ್ಸ್ ಅನ್ನು ಮಾಡಕ್ ಹೋಗ್ಬೇಡಿ, ಇದರಿಂದ ಮತ್ತೆ ಬರೋ ತರ ಆಗ್ಬಾರ್ದು. ಬಟ್ ನೀವು ಸರಿಯಾಗಿ ಓಡಿಸಿದ್ರೆ, ಸರಿಯಾಗಿ ದೇಹ ಮೇಂಟೈನ್ ಮಾಡ್ಕೊಳ್ತಿದ್ರೆ, ಮತ್ತೆ ರಿವರ್ಸ್ 2-3 ವರ್ಷದಿಂದ ತುಂಬಾ ಜನ ರಿವರ್ಸ್ ಮಾಡ್ಕೊಂಡು ಇವತ್ತು ಯಾವುದೇ ಮೆಡಿಸಿನ್ಸ್ ಇಲ್ಲದೆ ಆರಾಮಾಗಿದ್ದಾರೆ. ಮತ್ತೆ ಫಂಕ್ಷನ್ ಗಳಿಗೆ ಹೋಗ್ತಾರೆ, ಫ್ರೆಂಡ್ಸ್ ಮನೆ ಹೋಗ್ತಾರೆ, ಟೀ ಕಾಫಿ ಕುಡಿತಾರೆ, ಸ್ವೀಟ್ ತಿಂತಾರೆ, ಆರಾಮಾಗಿದ್ದಾರೆ. ಯಾವುದೇ ಮಾತ್ರೆಗಳಲ್ಲೇ ಇದೆಲ್ಲ ಮಾಡ್ಕೊಂಡ್ಬಿಟ್ಟು ಆರಾಮಾಗಿದ್ದಾರೆ. ಸರ್, ನೀವು ಹೇಳಿದ್ರೆ ಡಯಾಬಿಟಿಸ್ ಟೈಪ್ 2 ಡಯಾಬಿಟಿಸ್ ನ ರಿವರ್ಸ್ ಮಾಡ್ಬೋದು ಅಂತ. ರಿವರ್ಸ್ ಆದ್ಮೇಲೆ ಅವ್ರ ಜೀವನ ಶೈಲಿ ನೀವು ಹೇಳ್ದಂಗೆ ಒಂದು ಪ್ರಾಪರ್ ಆಗಿಲ್ಲ ಅಂದ್ರೆ ತಿರ್ಗಾ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಪ್ರಾಪರ್ ಅಂದ್ರೆ ಈಗ ಸಪೋಸ್ ನಾನು ಹೇಳ್ತಿರೋದಲ್ಲ, ಅತಿಯಾಗಿ ಯಾವ್ದು ಮಾಡಕ್ ಹೋಗ್ಬೇಡಿ. ಸಪೋಸ್ ನಾನು ಬೆಳಿಗ್ಗೆ ಎದ್ದೇಳಿದೆ 12 ಗಂಟೆಗೆ, ನಾನು ಎದ್ದೇಳಿದೆ ಇಲ್ಲ, ಕೆಲಸ ಮಾಡಲ್ಲ, 3 ಹೊತ್ತು ಮಲ್ಕೊಂಡಿರ್ತೀನಿ, ಅಥವಾ ನಾನು 3 ಹೊತ್ತು ಮೀಟ್ ತಿನ್ಕೊಂಡಿರ್ತೀನಿ, ನಾನ್ ವೆಜ್ ತಿನ್ಕೊಂಡಿರ್ತೀನಿ. ಆ ಥರದೆಲ್ಲ ಆದಾಗ ಅತಿಯಾಗಿ ಯಾವುದೇ ಆದ್ರೂ ಕೂಡ ಎಲ್ಲವೂ ಅತಿಯಾಗಿ ದ್ವೇಷನೇ. ಸೊ ಹಾಗಿದ್ರೆ ಮತ್ತೆ ಬಂದೇ ಬರುತ್ತೆ. ದಿಸ್ ಇಸ್ ನಾಟ್ ಲೈಕ್, ನಿಮ್ಗೆ ಯಾರು ಮನಸ್ಸಿಲ್ಲದ ಗಾಡಿಗಳಿಗೆ ಯಾರು 100% ಅಶ್ಯೂರೆನ್ಸ್ ಕೊಡಲ್ಲ. ಅದಕ್ಕೂ ಮೇಂಟೆನೆನ್ಸ್ ಇರ್ತದೆ, ಅದಕ್ಕೆ ಸರ್ವಿಸ್ ಇರ್ತದೆ. ಹಾಗೆ ಮನಸ್ಸಿರೋ ಬಾಡಿಗೆ ಇನ್ನೂ ಜಾಸ್ತಿ ಮೇಂಟೆನೆನ್ಸ್ ಸರ್ವಿಸ್ ಬೇಕಲ್ಲ, ಸರಿ ಮೇಂಟೈನ್ ಮಾಡ್ಕೊಂಡಿರ್ಬೇಕು ಅಂತ ಹೇಳಿ. ಓಕೆ. ಸೊ ಏನೋ ಒಂದು ಬಾಡಿ ಪ್ರಾಬ್ಲಮ್ ಆಗಿದೆ ಅಂದಾಗ ಇಲ್ಲಿ ಗುರುಚಿ ಆಯುರ್ವೇದಕ್ಕೆ ಬಂದು ಸರಿ ಮಾಡ್ಕೊಂಡಿರ್ತಾರೆ. ಸೊ ನೀವು ಹೇಳಿದ ಒಂದು ಆಹಾರ ಶೈಲಿ ಆಗಿರ್ಬೋದು, ಜೀವನ ಶೈಲಿ ಆಗಿರ್ಬೋದು, ಎಲ್ಲ ಕರೆಕ್ಟ್ ಆಗಿದ್ರೆ ಹಂಗೆ ಜೀವನ ಕೂಡ ಚೆನ್ನಾಗಿರುತ್ತೆ. ಯಾವುದೇ ಮಾತ್ರೆಗಳಿಂದ ಆರಾಮಾಗಿರ್ಬೋದು ಲೈಫ್ ಲಾಂಗ್. ಈಗ ದಿನ ಬೆಳಿಗ್ಗೆ ಇನ್ಸುಲಿನ್ ತಗೊಳ್ತಿರ್ತಾರೆ, ದಿನ ಬೆಳಿಗ್ಗೆ 20 ಮಾತ್ರೆ ತಗೊಳ್ತಿರ್ತಾರೆ, ಅದು ಯಾವುದೇ ಇಲ್ಲದೆ ನೀವು ಹೆಲ್ದಿ ಆಗಿರ್ಬೋದು. ಓಕೆ ಸರ್, ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಟ್ರಿ ಗುರುಚಿ ಆಯುರ್ವೇದ ಬಗ್ಗೆ, ಬ್ರಾಂಚಸ್ ಬಗ್ಗೆ, ಹಾಗೆ ಒಂದು ಡಯಾಬಿಟಿಸ್ ಟೈಪ್ 2 ಡಯಾಬಿಟಿಸ್ ಇರೋರಿಗೆ ಒಂದು ತಿಳುವಳಿಕೆ ಕೂಡ ತಿಳಿಸ್ಕೊಟ್ರಿ ಸಾಕಷ್ಟು ವಿಷಯಗಳ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಹತ್ರ ಮಾತ್ರ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್.